ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ಇವತ್ತಿನ ಟಾಪಿಕ್ ಬಂದು ನಾವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಶಾಪಿಂಗ್ ಬಂದಿದ್ದೀವಿ. ಸೊ ಬನ್ನಿ ಯಾವ್ಯಾವ ಥರ ನಾವು ಶಾಪಿಂಗ್ ಮಾಡ್ತೀವಿ, ಎಲ್ಲೆಲ್ಲಿ ಅಂತ ತೋರಿಸೋಣ ಅಂತ ಹೊರಡೋಣ. ಸೊ ಫಸ್ಟು ನಾವು ಅನ್ಲಿಮಿಟೆಡ್ ನೋಡ್ದು, ಬಟ್ ಬೇಡ ಅಲ್ಲಿ ಫಸ್ಟು ಹೋಗೋದು ಅಂದ್ಬಿಟ್ಟು ಝುಡಿಯೋಗೆ ಹೋಗೋಣ ಅಂತ ಹೊರಟು. ಸೊ ಬನ್ನಿ ಝುಡಿಯೋಗೆ ಹೋಗೋಣ. ಝುಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸು ಜಾಸ್ತಿ ಇರುತ್ತೆ ಅನ್ಲಿಮಿಟೆಡ್ಗಿಂತ. ಅಂದರೆ ನಮ್ಮ ಏರಿಯಾದಲ್ಲಿ ನಾವೀಗ ಬಂದಿರೋದು ಕೆಂಗೇರಿ ಉಪನಗರ್ ಹೊಯ್ಸಳ ಸರ್ಕಲಲ್ಲಿರೋ ಝುಡಿಯೋಗೆ ನಾವಿವಾಗ ಶಾಪಿಂಗ್ ಮಾಡ್ತಿರೋದು. ಸೊ ಅಲ್ಲೇ ನಿಯರೆಸ್ಟ್ ಯಾವ್ಯಾವ ಶಾಪ್ಸ್ ಇದೆಯೋ ಅಲ್ಲಲ್ಲೇ ಇಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡು ಹೊರಡ್ತಾ ಇರೋದು. ಸಿಂಗಲ್ ಪೀಸ್ ಇಷ್ಟ ಆದರೆ ಸಿಂಗಲ್ ಪೀಸ್ನೇ ತೊಗೊಂಡು ಹೋಗ್ತೀವಿ. ಅಲ್ಲೇ ತೊಗೋಬೇಕು, ಅಷ್ಟೇ ತೊಗೋಬೇಕು ಅನ್ನೋದು ಏನಿರೋದಿಲ್ಲ ಅಲ್ವಾ. ಸೊ ಅದಕ್ಕೆ ನನಗಿಲ್ಲಿ ಸಿಕ್ಕಿದ್ದು ಪುಟಾಣಿ ಒಂದೇ ಇದು. ಸೊ ಯಾಕೆಂದರೆ ಅಲ್ಲಿ ಸೈಜಸ್ಸು ಕಮ್ಮಿ ಇತ್ತು. ಸೊ ಈಗ ನಾವು ಅನ್ಲಿಮಿಟೆಡ್ ಹಾಗೆ ಬಂದು, ಸೊ ಇಲ್ಲಿ ಫ್ರಾಕ್ ಫಸ್ಟ್ ತೊಗೊಂಡಿದ್ದೆ ಇದನ್ನು, ಪರ್ಪಲ್ ಆ್ಯಂಡ್ ವೈಟ್. ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಅಷ್ಟು ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟು ನಾವು ಚಾರುಗೆ ತೊಗೊಂಡು ಇಲ್ಲಿ, ಹಾಗೆ ನನ್ನ ಬ್ರದರ್ಗೆ ನೋಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದು. ಅಂದರೆ ಇದು ಅದರ ಆಪೋಸಿಟೇ ಇದೆ ಈ ಶಾಪು. ಸೊ ಅಲ್ಲಿಗೆ ಬಂದು ಅವನಿಗೆ ನೋಡ್ತಾ ಇದ್ವಿ, ಬಟ್ ಇದನ್ನು ತೊಗೊಳ್ಳಿಲ್ಲ, ಅವ್ನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬೇರೆ ಇದನ್ನ ತೊಗೊಂಡಿದ್ವಿ, ಪರ್ಚೇಸ್ ಮಾಡಿದ್ವಿ. ನಾವು ಲಾಸ್ಟ್ ವೀಡಿಯೋದಲ್ಲಿ ಯಾವುದೇ ಪರ್ಚೇಸ್ ಮಾಡಿದ್ದೀವಿ ಅಂತ ಹಾಕಿದ್ದೀನಿ. ಸೊ ಪ್ಲೀಸ್ ಲಾಸ್ಟ್ ವೀಡಿಯೋ ತನಕ ನೋಡಿ, ಗೊತ್ತಾಗುತ್ತೆ ನಿಮಗೆ ನಾವೇನೇನು ಪರ್ಚೇಸ್ ಮಾಡಿದ್ದೀವಿ ಅಂತ. ಸೊ ಹಾಗೆ ಅಪ್ಪನಿಗೂ ತೊಗೊಂಡಿದ್ದೀವಿ, ಬಟ್ ನಾನು ಈ ವಿಡಿಯೋದಲ್ಲಿ ಅಪ್ಪಂದು ತೋರಿಸಿಲ್ಲ. ಸೊ ಅಪ್ಪನ ಕಲೆಕ್ಷನ್ಸ್ ತೋರ್ಸೋಕ್ಕಾಗಿಲ್ಲ. ಸೊ ಅದರಿಂದ ಈಗ ನಾವು ಇಲ್ಲಿಂದ ಊಟಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ನಾವು ನಾರ್ಮಲ್ ಪ್ಲೇಸ್, ನಮ್ಮ ಫೇವ್ರೆಟ್, ಯಾವಾಗೂ ಅಲ್ಲೇ ಹೊರಡೋದು ನಾವು, ದಾವಣಗೆರೆ ಬೆಣ್ಣೆ ದೋಸೆ. ಸೊ ಅಲ್ಲಿಗೆ ಹೋಗಿ ತಿಂದ್ಕೊಂಡು ಈಗ ನಾವು ಇಲ್ಲಿ ಲಕ್ಷ್ಮೀ ಟೆಕ್ಸ್ಟೈಲ್ ಬಂದಿದ್ದೀವಿ. ಸೊ ಇಲ್ಲಿ ಸ್ಯಾರೀಸ್ ತೊಗೊಳ್ಳೋಣ ಅಂತ. ಹಾಗೆ ಯಾರ್ಯಾರಿಗೆ ಅಂದರೆ ರೂಪ, ಹಾಗೆ ನನಗೆ ಮತ್ತು ಅಮ್ಮಂಗೆ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಸೊ ಅವರಿಬ್ಬರು ಪರ್ಚೇಸು ಜೊತೆಗೆ ನನಗೆ, ನಾನು ಹೊರಡ್ತಾ ಇರೋ ಕಾರಣದಿಂದ ನನಗೂ ತೊಗೊಳ್ಳೋಣ ಅಂತ. ಹಾಗೆ ಸೊ ಇಲ್ಲೆಲ್ಲ ಫುಲ್ ಮಾರ್ಕೆಟ್ ನೋಡಿ, ಫ್ಲವರ್ಸು, ವೆಜಿಟೇಬಲ್ಸು ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ರಿಟರ್ನ್ ಆಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ರಿಟರ್ನ್ ಆಗ್ತಾ ನಾವು ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದು, ಸೊ ಜ್ಯೂಸ್ ಕುಡಿಯೋ ಟೈಮಲ್ಲಿ ನಂದೊಂದು ದೊಡ್ಡ ಕೆಲಸ ಮಾಡಿದೆ. ಅದೇನು ಅಂತ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗೆ ಇಲ್ಲಿ ಮೆಟ್ರೋ ಸಿಗುತ್ತೆ, ಮಹಾಗಣಪತಿ ದೇವಸ್ಥಾನ ಸಿಗುತ್ತೆ. ಜ್ಯೂಸ್ ರೆಡಿ ಆಗ್ತಿದೆ. ನಾವು ಹೇಳಿದ್ದು ಮ್ಯಾಂಗೋ ಜ್ಯೂಸ್, ಹಾಗೆ ಬಟರ್ ಫ್ರೂಟ್. ನಾನು ಲಾಸ್ಟಿಗೆ ನೋಡಿ, ಇದೇ ನಾನು ಮಾಡಿದ ಪಚಿತಿ. ನಾನಿಲ್ಲಿ ಗ್ಲಾಸು ಓಪನ್ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಓಪನ್ ಇಲ್ಲ ಅಂದ್ಕೊಂಡು ಹೀಗೆ ಮುಂದೆ ಎಳ್ಕೊಂಡೆ. ಸೊ ಅದು ಹಾಗೆ ಬಿದ್ದೋಗ್ಬಿಡ್ತು. ಸೊ ಪಾಪ ಅವರೆಲ್ಲ ಮತ್ತೆ ಕ್ಲೀನ್ ಮಾಡೋ ಥರ ಆಯಿತು. ಆದರೂ ನಾನು ಕೇಳಿದೆ ಕ್ಲೀನ್. ನಾನೇನೇನು ಶಾಪಿಂಗ್ ಮಾಡ್ಕೊಬಂದೆ, ಆಫ್ಟರ್ನೂನಿಂದ ನೈಟು ನಾವು ಬರೋಷ್ಟರಲ್ಲಿ ಈಗ 8 o'clock ಆಗಿದೆ. ಸೊ ನಾವೆಲ್ಲ ಏನೇನು ಶಾಪಿಂಗ್ ಮಾಡ್ಕೊಬಂದಿದ್ದೀವಿ ಅಂತ ತೋರಿಸೋಣ ಅಂತ ಬನ್ನಿ ತೋರಿಸ್ತೀನಿ. ಅಂದರೆ ನಾನೊಬ್ಳಿಗೆ ಏನಲ್ಲ, ನಮ್ಮ ಫ್ಯಾಮಿಲಿ ಫುಲ್ಲು
ಅಂದರೆ ಯಾಕೆ ಅಂತಂದರೆ ಈಗ ಶಾಪಿಂಗು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ನನ್ನ ತಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದೇ ದಿನ ಇದೆ. ಸೊ ಅವ್ರು ಮದುವೆ ಆಗಿದ್ದು ಒಂದೇ ಡೇಟು, ಅದರದ್ದು ಶಾಪಿಂಗ್ ಇತ್ತು. ಸೊ ಅದ್ರ ಜೊತೆಗೆ ನಾನು ನೆಕ್ಸ್ಟ್ ಮಂತು ನಮ್ಮ ಮನೆಗೆ ಹೋಗೋದು ಪ್ಲ್ಯಾನ್ ಇದೆ. ಅಂದರೆ ನಾವು ಅಮ್ಮ ಮನೆಯಿಂದ ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಅಮ್ಮ ನೀವು ಒಟ್ಟಿಗೆ ತೊಗೊಬಿಡಿ ಅಂದ್ಬಿಟ್ಟು ಸೊ ಅಮೌಂಟ್ ಕೊಟ್ಟಿದ್ರು. ಹಾಗೆ ನಮಗೂ ಸ್ಯಾರಿ, ಪಾಪುಗೂ ಬಟ್ಟೆ, ಎಲ್ಲರಿಗೂ ಸೇರಿ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಬಂದಿದ್ದೀವಿ. ಏನೇನು ಶಾಪಿಂಗ್ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಸೂಪರಾಗಿದೆ. ಮೊದಲಿಗೆ ನಾನು ಚಿಕ್ಕ ಮಕ್ಕಳಿಂದನೇ ತೋರಿಸ್ತೀನಿ. ಸೊ ಮೊದಲಿಗೆ ನನ್ನ ಪುಟಾಣಿಗೆ ತೋರಿಸ್ತೀನಿ. ನನ್ನ ಪುಟಾಣಿದು ಫಸ್ಟ್ ಡ್ರೆಸ್ ಬಂದು ಇದು ತೊಗೊಂಡಿದ್ದು. ಫಸ್ಟ್ ಡ್ರೆಸ್ ಝುಡಿಯೋ ತೊಗೊಂಡಿದ್ದು. ಇದು ಈ ಥರ ಬಂದಿದೆ, ಶಾರ್ಟ್. ಇದು ಬಂದು 600 ಎಮ್ ಆರ್ ಪಿ ಬಂದು 600 ಇದೆ. ಸೊ ಇದನ್ನು ಯಾವಾಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಈಗ ರೀಸೆಂಟಾಗಿ ಮದುವೆ ವಿಡಿಯೋ ಹಾಕಿದ್ನಲ್ಲ, ಅವ್ರದ್ದು ಬೀಗ್ರೂಟ ಇದೆ, ಹಾಗೆ ಅಲ್ಲಿ ದೇವ್ರ ಕಾರ್ಯ ಇದೆ. ಸೊ ಆವಾಗ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹಾಕ್ತೀನ ಇವಾಗ ಗೊತ್ತಿಲ್ಲ. ಇದೊಂದು ತೊಗೊಂಡು, ಹಾಗೆ ಇದೊಂದು ಚಡ್ಡಿ, ಅಂದರೆ ಶಾರ್ಟ್ ಚಡ್ಡಿ, ಜೀನ್ಸು, ಅಂದರೆ ಟೀ ಶರ್ಟ್ಸು ತುಂಬ ಇದ್ದಾವೆ ಅವಳ ಹತ್ರ. ಸೊ ಅದಕ್ಕೆ ಇದೊಂದು ಚಡ್ಡಿ ಇರಲಿ ಅಂತ ಚಡ್ಡಿ ತೊಗೊಂಡಿದ್ದು. ಇದು ಎಲ್ಲಿ ತೊಗೊಂಡಿದ್ದು ಅಂದರೆ, ಇದು ಎಲ್ಲಿ ತೊಗೊಂಡಿದ್ದು, ಫ್ರಾಕ್ ತೋರಿಸ್ತೀನಿ, ಆವಾಗ ಹೇಳ್ತೀನಿ ಇದು ಎಲ್ಲಿ ತೊಗೊಂಡಿದ್ದು ಅಂತ. ಸೊ ನೆಕ್ಸ್ಟ್ ಬಂದು ಸ್ಕರ್ಟ್ ಮಿಡಿ. ವಾ ಎಷ್ಟು ಕ್ಯೂಟಾಗಿದೆ ಅಲ್ಲ. ಅದು ಟಾಪ್ ಬಂದು ಈ ಥರ ಇದೆ, ಈ ಥರ ಇದೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಇದು ಬಂದು ಔರಾ ಅಂತ ಶಾಪ್ ನೇಮು. ನಾವು ಪರ್ಚೇಸ್ ಮಾಡ್ಕೊಂಡಿದ್ದು ಹೊಯ್ಸಳ ಸರ್ಕಲ್, ಕೆಂಗೇರಿ ಉಪನಗರು. ಸೊ ಅಲ್ಲಿ ಝುಡಿಯೋ ಇದೆ, ಹಾಗೆ ಅನ್ಲಿಮಿಟೆಡ್ ಇದೆ, ಸುತ್ತಮುತ್ತ ತುಂಬ ಶಾಪ್ಸ್ ಇದೆ. ನನಗೆ ಝುಡಿಯೋ ಮತ್ತು ಅನ್ಲಿಮಿಟೆಡ್ ಕಿಂತ ಔರಾ ಅಂತ ಒಂದು ಶಾಪ್ ಇದೆ. ಅಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅವ್ರ ಶಾಪಲ್ಲಿ. ನಾವು ಅವ್ರ ಶಾಪ್ಗೆ ಹೋಗ್ಬಿಟ್ಟಿದ್ದರೆ ನಾವು ಝುಡಿಯೋ ಮತ್ತು ಅನ್ಲಿಮಿಟೆಡಲ್ಲಿ ಏನೂ ತೊಗೋತಾ ಇರಲಿಲ್ಲ. ನಾವು ಲಾಸ್ಟಿಗೆ ಅವ್ರ ಶಾಪ್ ನೋಡ್ಕೊಂಡು ಹೋಗಿದ್ದು. ಅಷ್ಟು ವರ್ಷದಿಂದ ನಾವು ಅಲ್ಲೇ ಓಡಾಡಿಕೊಂಡು ಅಲ್ಲೇ ಶಾಪಿಂಗ್ ಮಾಡ್ತೀವಿ, ಬಟ್ ಅವ್ರ ಶಾಪೇ ನೋಡಿರಲಿಲ್ಲ. ನನ್ನ ತಮ್ಮ ಕರ್ಕೊಂಡು ಹೋಗಿದ್ದು. ಅಲ್ಲಿ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ನ್ಯೂ ಬಾರ್ನ್ ಇಂದ 15 ಇಯರ್ಸ್ವರೆಗೂ ಬಾಯ್ ಆ್ಯಂಡ್ ಗರ್ಲ್ ಇಬ್ರಿಗೂ ಸಿಗುತ್ತೆ. ಸೊ ಅಲ್ಲಿ ಕಲೆಕ್ಷನ್ಸ್ ಅಂತೂ ಸಕ್ಕತ್ತಾಗಿ, ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ. ಸೊ ನಾನು ಅವ್ರದ್ದು ಡೀಟೇಲ್ಸ್ ಬೇಕಾದ್ರೆ ನಿಮಗೆ ಕಾರ್ಡ್ದು ಫೋಟೋ ಹಾಕ್ತೀನಿ, ಹಾಗೆ ಅವ್ರದ್ದು ಲೊಕೇಶನ್ ಏನಾರು ಇದ್ದರೆ ಆ ಕಾರ್ಡಲ್ಲಿ ಅದನ್ನು ಶೇರ್ ಮಾಡಿರ್ತೀನಿ, ನೋಡ್ಕೊಬಿಡಿ. ಹಾಗೆ ಇದು ಫ್ರಾಕ್ ಅವ್ರ ಶಾಪಲ್ಲಿ ತೊಗೊಂಡಿದ್ದೆ. ನೋಡಿ ಎಷ್ಟು ಕ್ಯೂಟಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲ. ಕಲೆಕ್ಷನ್ಸ್ ಅಂತೂ ಅವರು ಒಂದೊಂದು ತೋರಿಸಿದ್ರೂ ಅದು ಒಂದೊಂದು ಅಷ್ಟು ಎಲ್ಲನೂ ತೊಗೋಬೇಕು ಅಂತಲೇ ಫೀಲ್ ಆಗುತ್ತೆ. ಅಂದರೆ ಅಷ್ಟು ಬಜೆಟ್ ನಮ್ಮ ಹತ್ರ ಇರಬೇಕಲ್ಲ. ಸೊ ಅಲ್ಲಿಗೆ ನಾನು ಹೋಗಿದ್ದು ಒಂದು ಈ ಫ್ರಾಕ್ ತೊಗೊಳ್ಳೋಣ ಅಂತ. ಅಲ್ಲಿಗೆ ನಾವು 3 ಜೊತೆ ತೊಗೊಂಡಿದ್ದು. ಇದೊಂದು ಮಿಡಿ ಮತ್ತು ಜೀನ್ಸ್ ಚಡ್ಡಿ ಮತ್ತು ಇದೊಂದು ಫ್ರಾಕು. ಸೊ ನನಗಂತೂ ಅಲ್ಲಿ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ನಾನು ಮತ್ತೆ ನೆಕ್ಸ್ಟ್ ತೊಗೋಬೇಕು ಅಂದರೆ ಅಲ್ಲೇ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗೂ ಅದೇ ಥರ ಇರುತ್ತಾ ಇಲ್ವಾ ಅಂತ. ಒಟ್ಟಿನಲ್ಲಿ ಅಲ್ಲಿ ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಕೆಂಗೇರಿ ನಿಯರ್ ಇರೋರೆಲ್ಲ ಔರಾ ಅಂತ ಶಾಪ್ ನೇಮು. ನಾನೇನು ಪ್ರಮೋಟ್ ಮಾಡ್ತಾಯಿಲ್ಲ, ಅಲ್ಲಿ ಚೆನ್ನಾಗಿತ್ತು. ಮಕ್ಕಳಿಗೆ ಬಟ್ಟೆ ಚೆನ್ನಾಗಿರುತ್ತೆ, ಯಾರೆಲ್ಲ ಮಕ್ಕಳು ಇರ್ತಾರೋ ಅಲ್ಲಿ ಒಂದು ಸಲ ಟ್ರೈ ಮಾಡ್ಬೋದು. ಇಷ್ಟು ನನ್ನ ಪುಟಾಣಿ ಕಲೆಕ್ಷನ್ಸು. ಪುಟಾಣಿದು ಇದ್ರ ಜೊತೆಗೆ ಅದೇ ಶಾಪಲ್ಲಿ ತೊಗೊಂಡಿದ್ದು. ಅಂದರೆ ನಮ್ಮ ಮನೇಲಿ ತುಂಬ ಮಸ್ಕಿಟೋ ಇದೆ, ಅವಳಿಗಂತೂ ಕಚ್ಚಿ ತುಂಬ ಮಾರ್ಕ್ ಮಾಡಿಬಿಟ್ಟಿದ್ದಾವೆ. ಸೊಳ್ಳೆ ಪದ್ರ ತೊಟ್ಲಿಗೆ ಹಾಕಿದ್ರೂ ಅದರೊಳಗಡೆ ಹೋಗಿ ಕಚ್ತಾ ಇದೆ.
ಸೊ ಅದಕ್ಕೆ ನಾವು ತೊಟ್ಲಿಗೆ ಹಾಕೋದು ಬೇಡ, ಬೆಡ್ ಮೇಲೆ ಮಲಗಿಸ್ತೀನಿ ಅಂದ್ಬಿಟ್ಟು ಸೊ ಈ ಥರದ್ದು ಬೆಡ್ ಮೇಲೆ ಹಾಕೋ ಥರ ಅಂಬ್ರೆಲಾ ಟೈಪು ಇದನ್ನು ತೊಗೊಬಂದಿದ್ದೀವಿ. ಇದು ಯಾವ ಥರ ಇದೆ ಅಂದರೆ ಇದು ಕೆಳಗಡೆ ಪ್ರಿಲ್ಸ್ ಇದೆ. ಸೊ ಇದು ಇರೋದ್ರಿಂದ ಕೆಳಗಡೆ ಹಾಕಿದ್ರೂ ಅಲ್ಲಿ ಏನು ಗ್ಯಾಪ್ ಕೊಡೋದಿಲ್ಲ. ಈ ಥರ ಫುಲ್ಲು ಹಿಂಗೆ ಕವರ್ ಆಗುತ್ತೆ. ಇದು ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ರೀ. ನೋಡಿ ಈ ಥರ ಬರುತ್ತೆ. ಹಿಂಗೆ ಹಾಕೋದು ಈ ಥರ ಕುತ್ಕೊಳ್ಳುತ್ತೆ. ಸೊ ಎಲ್ಲೂ ಗ್ಯಾಪ್ ಕೊಡೋದಿಲ್ಲ. ಬೇಕಾದ್ರೆ ನಾನು ಇದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದರಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಇರುತ್ತೆ, ಫುಲ್ ಚೆನ್ನಾಗಿದೆ. ನೀವು ಏನಾರು ಪರ್ಚೇಸ್ ಮಾಡೋ ಥರ ಇದ್ದರೆ ಸೊ ನೋಡಿ, ಟ್ರೈ ಮಾಡಿ. ಈಗ ಸಮ್ಮರ್ ಟೈಮ್ ಅಲ್ವಾ, ಸೊಳ್ಳೆ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ನಾವು ಅದು ಇದು ಕ್ರೀಮ್ ಹಚ್ಚೋ ಬದಲು ಅವ್ರ ಸ್ಕಿನ್ ಸುಮ್ಮನೆ ಡ್ಯಾಮೇಜ್ ಆಗುತ್ತೆ. ಸೊ ಅದ್ರ ಬದಲು ಇದು ಬೆಟರ್ ಆಪ್ಷನ್. ಎಲ್ಲೂ ಗ್ಯಾಪ್ ಇರಲ್ಲ, ಸೊಳ್ಳೆ ಹೋಗೋಕ್ಕೆ ಚಾನ್ಸೇ ಇರಲ್ಲ. ಸರ್ ನನ್ನ ಒಪಿನಿಯನ್. ನಿಮ್ಗೆ ಇಷ್ಟ ಇದೆ ನೋಡಿ ಅಂತ ತೊಗೊಳ್ಳಿ ಅಂತ ಹೇಳಿದೆ ಅಷ್ಟೇ. ನಾನು ಹೇಳಿದ್ನಲ್ಲ ಯಾವ ರೀತಿ ನೆಟ್ಟು ಇರುತ್ತೆ, ಇದು ಯಾವ ರೀತಿ ಹಾಕಿದ್ರೆ ಯೂಸ್ ಆಗುತ್ತೆ ಅಂತ ನೋಡಿ. ಈ ರೀತಿ ಇರುತ್ತೆ. ಸೊ ಇದ್ರ ಕೆಳಗಡೆ ಈ ರೀತಿ ಬಟ್ಟೆ ಬಂದಿರೋದ್ರಿಂದ ಸೊ ಒಳಗಡೆ ಸೊಳ್ಳೆ ಹೋಗೋಕ್ಕೆ ಜಾಗ ಇರೋದಿಲ್ಲ. ಸೊ ಇದು ಕ್ಲೋಸ್ ಆಗುತ್ತೆ ಫುಲ್ಲು. ಸೊ ಒಳಗಡೆ ಬೇಬಿ ಸೇಫಾಗಿ ಮಲ್ಕೊಂಡಿರ್ತಾಳೆ. ನೋಡಿ ನನ್ನ ಪುಟಾಣಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಸೊ ನನ್ನ ಪುಟಾಣಿಗಂತೂ ಫುಲ್ಲು ಸೊಳ್ಳೆ ಜಾಸ್ತಿ ಕಚ್ಚಾಕ್ಬಿಟ್ಟಿದ್ದು. ಸೊ ಇವಾಗ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಸೊ ನೆಕ್ಸ್ಟ್ ನಾನು ಚಾರುದು ತೋರಿಸ್ತೀನಿ. ಚಾರುದು ಅವಳಿಗೆ ಇದು ಜುಡಿಯೋದಲ್ಲಿ ತೊಗೊಂಡಿದ್ದು ಫ್ರಾಕು. ಇದ್ರದ್ದು MRP ಬಂದು 600. ಅಲ್ಲೇನು ಏನು ಡಿಸ್ಕೌಂಟ್ ಏನು ಇರೋಲ್ಲ. ಸೊ ಎಲ್ಲರಿಗೂ ಗೊತ್ತಿದೆ. ಸೊ 600. ನಾವು ಅವರ ಅಂತ ಶಾಪ್ ಅಂತ ಹೇಳಿದ್ನಲ್ಲ, ಅಲ್ಲಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಪ್ರೈಸ್ ಎಲ್ಲ ಬೆಟರ್. ಜುಡಿಯೋ ಮತ್ತು ಅನ್ಲಿಮಿಟೆಡ್ ಇದೆ, ಅದಕ್ಕಿಂತ ಬೆಟರಾಗಿದೆ ಪ್ರೈಸಸ್ ಎಲ್ಲ. ಅಂಬ್ರೆಲಾ ಬಂದು 400. ಅವರು ಅದು ನಮಗೆ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಫ್ರಾಕು ಕೂಡ 600. ನಾನು ಫಸ್ಟು ತೋರಿಸಿದ್ನಲ್ಲ ಅದಕ್ಕೂ ನಾನು ಕೊಟ್ಟಿದ್ದು 600. ಅಂದರೆ ನೋಡಿ, ಇದಕ್ಕೂ ಕೊಟ್ಟಿರೋದು ನಾನು 600 ಜುಡಿಯೋದಲ್ಲಿ. ಈ ಫ್ರಾಕ್ ಕೊಟ್ಟಿರೋದು ಕೂಡ 600. ಸೊ ಇದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಜುಡಿಯೋದಲ್ಲಿ ಇದು ಜಾಸ್ತಿ ಅನಿಸುತ್ತೆ, ಇಲ್ಲಿ ಕೊಟ್ಟಿದ್ದು ಬೆಟರ್ ಅನಿಸುತ್ತೆ. ಅಂದರೆ ಇಲ್ಲಿ ನಮಗೆ ಡಿಸ್ಕೌಂಟ್ ಕೂಡ ಸಿಕ್ತು. ನಾವು ಫುಲ್ 600 ಕೊಟ್ಟಿಲ್ಲ, ಅವರು ನಮಗೆ 10% ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿ, ತುಂಬ ಕಲೆಕ್ಷನ್ಸು ಚೆನ್ನಾಗಿದೆ. ಅದಾದಮೇಲೆ ಇದು ಅನ್ಲಿಮಿಟೆಡಲ್ಲಿ ತೊಗೊಂಡಿದ್ದು ಚಾರುಗೆ. ಈ ಜೀನ್ಸ್ ಇದ್ರ ಮೇಲೆ, ಚಡ್ಡಿ ಮೇಲೆ ಇದು ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವ್ರ ಅಮ್ಮನ ವಿಡಿಯೋದಲ್ಲಿ ಬರುತ್ತೆ ಅವಳು ಹಾಕ್ಕೊಂಡಿರೋದು. ಇದು ಅವ್ರದ್ದು ಯೂಟ್ಯೂಬ್ ಇದೆಯಲ್ಲ ಚಾನಲ್ಲು, ಸೊ ಆ ಚಾನಲಲ್ಲಿ ಬರುತ್ತೆ. ಅವರು ತೊಗೊಂಡಿದ್ದಾರೆ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಸೊ ಅವ್ರಿಗೆ ನಮ್ಮ ರೂಪಾ ಸುನಿಗೆ ಸರ್ಪ್ರೈಸಾಗಿ ತೊಗೊಂಡಿದ್ದಾರೆ. ಸುನಿ ಸರ್ಪ್ರೈಸಾಗಿ ರೂಪಂಗೆ ತೊಗೊಂಡಿದ್ದಾರೆ. ಇಬ್ರಿಗೂ ಗೊತ್ತಿಲ್ಲ ಯಾವ ಥರ ತೊಗೊಂಡಿದ್ದಾರೆ ಏನು ಅಂತ. ಸೊ ಅವ್ರ ವೀಡಿಯೋದಲ್ಲಿ ಅವ್ರು ತೋರಿಸ್ತಾರೆ. ನಾನು ಅವ್ರದ್ದು ಯಾವುದು ಬಟ್ಟೆ ಇಲ್ಲಿ ತೋರಿಸ್ತಿಲ್ಲ, ಮಿಕ್ಕಿದ್ದು ಬೇರೆದೆಲ್ಲ ತೋರಿಸ್ತಾ ಇದ್ದೀನಿ. ಅವರಿಬ್ಬರು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಬಂದು ಅಮ್ಮನಿಗೆ ಸ್ಯಾರಿ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ತಮ್ಮ ಕೊಡಿಸಿರೋದು ಸ್ಯಾರಿ ಇದು. ಅವ್ರಿಗೆ ನಾವೇ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಈಗ ನಾನು ಇದೆಲ್ಲ ಕೊಡಿಸಿರೋದು ಅಮ್ಮ. ಹಾಗೆ ಇನ್ನೊಂದು ಕಡೆ ಕೊಡಿಸಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು. ನನಗೆ ತುಂಬ ಇಷ್ಟ ಆಯಿತು. ನಾನು ತೊಗೊಳ್ಳೋಣ ಅಂತ ಫಸ್ಟು ತೊಗೊಂಡಿದ್ದು. ಅಂದರೆ ಸೆಲೆಕ್ಟ್ ಮಾಡಿದ್ದು 2 ಬೇರೆ ಬೇರೆ ಸೀರೆ. ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ ಅಂದ್ಕೊಂಡು ನಾನು ಇದೇ ಫಸ್ಟ್ ನನಗೆ ಅಂತ ಅಂತಲೇ ಫಸ್ಟು ಸೆಲೆಕ್ಟ್ ಮಾಡಿಕೊಂಡೆ. ಹೇಗಿದೆ, ಚೆನ್ನಾಗಿದೆ ಅಲ್ಲ.
ಆದರೆ ಅಮ್ಮ ನನಗೆ ಬೇಕು ಅಂತ ಅಂದರು. ಸೊ ಅವ್ರಿಗೆ ಇದು ಬಂದು 1800, ಡಿಸ್ಕೌಂಟ್ ಆಗಿ 1800. ಇದು ತೊಗೊಂಡಿದ್ದು ಅಲ್ಲೇ ಹೊಯ್ಸಳ ಸರ್ಕಲ್, ಅಲ್ಲಿ ಲಕ್ಷ್ಮಿ ಅಂತ ಶಾಪ್ ನೇಮು, ಲಕ್ಷ್ಮಿ ಅಂತಲೇ, ಲಕ್ಷ್ಮಿ ಟೆಕ್ಸ್ಟೈಲ್ ಅಂತ. ಸೊ ಅಲ್ಲಿ ತೊಗೊಂಡಿದ್ದು. ಅಲ್ಲೂ ಅಷ್ಟೇ ಕಲೆಕ್ಷನ್ ಚೆನ್ನಾಗಿದೆ. ಅಂದರೆ ಗರ್ಲ್ಸ್ಗೆ ಟಾಪ್ಸು, ಸ್ಯಾರೀಸು, ಹಾಗೆ ಚೂಡಿದಾರ್, ಡ್ರೆಸ್ಸಸ್ಸು ಎಲ್ಲ ಥರನೂ ಸಿಗುತ್ತೆ. ಅವ್ರದ್ದು ಕಾರ್ಡ್ ಇಲ್ಲ, ಇಲ್ಲಿದೆ ನೋಡಿ, ಲಕ್ಷ್ಮಿ. ಇಲ್ಲಿ ಉಲ್ಟಾ ಕಾಣಿಸುತ್ತೆ, ನಾನು ಹಿಂಗೆ ತೋರ್ಸೋಕ್ಕಾಗಲ್ಲ. ಲಕ್ಷ್ಮಿ ಟೆಕ್ಸ್ಟೈಲ್ ಅಂತ. ಒಳಗಡೆ ಹೂವು ತರಕಾರಿ ಎಲ್ಲ ಮಾರ್ತಿರ್ತಾರಲ್ಲ, ಅದ್ರ ಒಳಗಡೆ ಇದೆ. ಮಯೂರ್ ಶಾಪ್ ಸ್ವಲ್ಪ ಡೆಡ್ ಎಂಡ್, ಅದೇ ರೋಡಲ್ಲಿ ಡೆಡ್ ಎಂಡಲ್ಲಿದೆ. ಅಂದರೆ ನಾನು ಹೇಳ್ತಾ ಇರೋದು ನಮಗೆ ನಮ್ಮ ಏರಿಯಾದವ್ರು ಯಾರ್ಯಾರು ಇರ್ತಾರೋ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಕೆಂಗೇರಿ ಸರೌಂಡಿಂಗ್ ಯಾರ್ಯಾರು ಇರ್ತಾರೋ ಬೇಕಾದ್ರೆ ಅಲ್ಲಿ ಟ್ರೈ ಮಾಡಿದ್ರೆ ಅಲ್ಲಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ನನ್ನ ಸ್ಯಾರಿ ತೋರಿಸ್ತೀನಿ ಈಗ ನಾನು. ಇದು ಅಮ್ಮ ಕೊಡಿಸಿರೋದು, ಅಪ್ಪ ಅಮ್ಮ. ಅಂದರೆ ನಾವೀಗ ಪುಟಾಣಿನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ವ, ಆವಾಗ ಕೊಡಿಸ್ಬೇಕಲ್ವ. ಸೊ ಆ ಸೀರೆ ಇದು. ಸೊ ನಾನು ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ಅಮ್ಮ ಇಬ್ಬರಿಗೆ ಯಾವ್ದಾರ ತೊಗೊಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು, ಬಟ್ ಅಮ್ಮ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಇದನ್ನು ತೊಗೊಂಡಿದ್ದೀನಿ. ಹೇಗಿದೆ ಬ್ಲೌಸ್ ಬಂದು ಈ ಥರ ಪ್ಯಾಟರ್ನ್. ಇದು ಬೇಬಿ ಲೈಟ್ ಪಿಂಕ್ ಅಲ್ಲ, ಸ್ವಲ್ಪ ಡಾರ್ಕ್ ಪಿಂಕು, ಬೇಬಿ ಪಿಂಕಲ್ಲಿ. ಇದು ಈ ಪಿಂಕ್, ಡಾರ್ಕ್ ಪಿಂಕ್. ನಿಮಗಿಲ್ಲಿ ರೆಡ್ಡಿಶ್ ಥರ ಕಾಣಿಸ್ತಿದೆ, ಬಟ್ ಇದು ಪಿಂಕ್ ಕಲರು. ಇಲ್ಲಿ ನಿಮಗೆ ಈ ಥರ ವರ್ಕ್ ಬಂದಿದೆ. ಇದು ಏನು ವರ್ಕ್ ಅಂತ ಗೊತ್ತಿಲ್ಲ ನನಗೆ. ಮಣಿ ವರ್ಕ್ ಇದೆ, ಸಣ್ಣ ಸಣ್ಣ ಮಣಿ ಇದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ಹೊಲಿಸ್ಕೊಂಡು ವೇರ್ ಮಾಡಾದ್ಮೇಲೆ ತೋರಿಸ್ತೀನಿ, ಆಗ ನೋಡಿ. ನೆಕ್ಸ್ಟ್ ಒಂದು ನನ್ನ ಬ್ರದರ್ ನನ್ನ ಸ್ಯಾರಿ ರೇಟ್ ಬಂದು 1800. ಸಾರಿ, ರೇಟ್ ಹೇಳೋದು ಮತ್ತೆ ಹೋಗ್ತಾ ಇದ್ದೀನಿ ನಾನು. ಸೇಮ್ ರೇಟು ಅದು ಅಂದರೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಬಾಯ್ಸ್ ಎಲ್ಲ ಒಂದೇ ಥರ ಇರುತ್ತೆ. ಇದನ್ನು ತೊಗೊಂಡಿದ್ದಾನೆ, ಇದನ್ನು ಜೀನ್ಸ್ ತೊಗೊಂಡಿದ್ದಾನೆ. ಇದು ಯಾವ ಥರ ಇದೆ, ಪ್ಲೈನ್. ಇದು ಇನ್ನೂ ತೊಗೊಂಡಿದ್ದಾರೆ, ಬಟ್ ಅದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಾರೆ ಅವರು, ಗೊತ್ತಾಗದೇ ಇರೋ ಥರ. ಮತ್ತು ಇದೊಂದು ಬ್ಲ್ಯಾಕ್ ಶರ್ಟ್. ಇದೆಷ್ಟು ಕ್ಯೂಟಾಗಿದೆ ಅಲ್ಲ, ಬ್ಲ್ಯಾಕ್. ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ, ಎಲ್ಲರಿಗೂ ಫೇವ್ರೆಟ್ ಇರುತ್ತೆ, ನನಗೂ ಅಷ್ಟೇ. ರೆಡ್ ಆ್ಯಂಡ್ ಬ್ಲ್ಯಾಕ್ ಅಂದರೆ ನಂಗೆ ತುಂಬ ಇಷ್ಟ. ನಿಮ್ಗೆ ಯಾವ ಕಲರ್ ಇಷ್ಟ? ಸೊ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ಡ್ರೆಸ್ ತೊಗೊಂಡಿದ್ದೀನಿ ಅಂತ ಅನ್ನಲ್ಲ. ಸೊ ನಾನು ರೂಪಾ ಇಬ್ಬರು ಸೇಮ್ ತೊಗೊಂಡಿದ್ವಿ, ಕಲರ್ ಚೇಂಜ್ ಅಷ್ಟೇ. ಸೊ ಇದು ಉಳ್ದು ರೂಪಂದು ರೆಡ್ ಕಲರು ಈ ಥರ ಬರುತ್ತೆ. ಇದು ಸ್ಲೀವ್ಗೆ ಈ ಥರ ಇದೆ, ಹಾಗೆ ಇದು ಫುಲ್ ಈ ಥರ ಉದ್ದಕ್ಕೂ ಬಂದು ಕೆಳಗಡೆ ಬಾರ್ಡರ್ ಈ ಥರ ಇದೆ. ಸೊ ಇದು ರೂಪಂದು ರೆಡ್ ಕಲರ್. ನನ್ನ ಹತ್ರ ರೆಡ್ ತುಂಬ ಇತ್ತು ಅಂದ್ಬಿಟ್ಟು ಅವಳಿಗೆ ರೆಡ್ ಕಲರು, ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಸೊ ನೋಡಿ, ಇದು ನಂದು. ಇದು ಈ ಥರ ಇದೆ, ಚೆನ್ನಾಗಿ ಕಾಣುತ್ತೆ. ನನಗೆ ಗೊತ್ತಿಲ್ಲ, ನೋಡಬೇಕು, ಹಾಕೊಂಡಾಗ ವೇರ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಇದಕ್ಕೂ ಅಷ್ಟೇ ಸೇಮ್ ಈ ಥರ ಬರುತ್ತೆ. ನಿಮ್ಗೆ ಇದಿಲ್ಲಿ ಸೆಂಟ್ರಲ್ಲಿ ಕಟ್ಟಿಂಗ್ ಇದೆ, ಓಪನ್ ಕಟ್ಟಿಂಗು. ಸೊ ಮತ್ತು ಈ ಥರ ಬಾರ್ಡ್ರ್ ಫಿನಿಶಿಂಗ್ ಮತ್ತು ಬಾರ್ಡರೆಲ್ಲ ಈ ಥರ ಬರುತ್ತೆ. ಅಂದರೆ ಏನು ಚುಚ್ಚೋದಿಲ್ಲ, ಸಾಫ್ಟಾಗಿದೆ. ಕ್ಲಾತು ಅಷ್ಟೇ ಶೈನಿಂಗ್ ಇದೆ, ಚೆನ್ನಾಗಿದೆ. ಇದ್ರ ದುಪ್ಪಟ್ಟ ಬಂದು ಈ ಥರ ಬರುತ್ತೆ. ದುಪ್ಪಟ್ಟ ಬಂದು ಈ ಥರ, ದುಪ್ಪಟ್ಟ ತುಂಬ ಸಿಂಪಲ್ ಇದೆ. ಅಂದರೆ ಇದು ಗೌನ್ ಟೈಪು ಡ್ರೆಸ್ಸು. ಸೊ ಗೌನ್ಗೇನು ಪ್ಯಾಂಟ್ ಮತ್ತು ದುಪ್ಪಟ್ಟ ಬರೋದಿಲ್ಲ, ಆದರೆ ಇದರಲ್ಲಿ ಬಂದಿದೆ. ಸೊ ಅದರಿಂದ ಇದು ದುಪ್ಪಟ್ಟ ಸಿಂಪಲ್ ಆಗಿದೆ.
ಅಂದರೆ ಡ್ರೆಸ್ ಚೆನ್ನಾಗಿದೆ ಮತ್ತು ಪ್ಯಾಂಟ್ ಕೂಡ ಚೆನ್ನಾಗಿದೆ. ಅದರಲ್ಲಿ ಪ್ಯಾಂಟಲ್ಲಿ ಈ ಥರ ಬಾರ್ಡರ್ ಬಂದಿದೆ, ಮೇಲುಗಡೆ ಈ ಥರ ಎಲಾಸ್ಟಿಕ್ ಇದೆ, ಹಾಗೆ ಕೆಳಗಡೆ ಈ ರೀತಿ ಬಾರ್ಡ್ರ್ ಇದೆ. ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ಸೊ ವೇರ್ ಮಾಡಿದಾಗ ನೋಡೋಣ, ಏನಾದರೂ ಸ್ಪೆಷಲ್ ಡೇ ಇದೆ ವೀಡಿಯೋ ಮಾಡಿರ್ತೀನಿ, ಇಲ್ಲಾಂದ್ರೆ ನಾರ್ಮಲ್ ಡೇ ಅಂದರೆ ನಾನು ವೀಡಿಯೋ ಮಾಡಿರಲ್ಲ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕೆ ಅಂತಂದರೆ ನನ್ನ ಪುಟಾಣಿ ಇರೋದ್ರಿಂದ ಅವಳನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗಿದೆ. ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಹೇಗೋ ಒಂದೊಂದು ದಿನ ಬಿಟ್ಟು ಒಂದಿನ ಮಾಡ್ತಾಯಿದ್ದೀನಿ. ಸೊ ಇದು ಸಾಕ್ಸ್ ನನ್ನ ಬ್ರದರ್ ತೊಗೊಂಡಿರೋದು. ಅವನು ತುಂಬ ಶೂಸ್ ಯೂಸ್ ಮಾಡ್ತಾನೆ, ಸೊ ಅದಕ್ಕೆ ತೊಗೊಂಡಿದ್ದಾನೆ. ಅವ್ನು ಸ್ಲಿಪ್ಪರ್ ಯೂಸ್ ಮಾಡೋದು ಕಮ್ಮಿ, ಯಾಕೆ ಅಂದರೆ ಎಲ್ಲಿ ಬೇಕಂದರೆ ಅಲ್ಲೇ ಬಿಟ್ಟು ಬಂದುಬಿಡ್ತಾನೆ. ಈ ಥರ ಇದೆ ಇದು. ಇದನ್ನು ತೊಗೊಂಡಿದ್ದವನು ಅನ್ಲಿಮಿಟೆಡಲ್ಲಿ ಅಲ್ಲೇ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 250 ಇದೆ. ಶರ್ಟ್ಸ್ ಎಲ್ಲ ನನಗೆ ಗೊತ್ತಿಲ್ಲ ಅವನು ಎಷ್ಟು ಪರ್ಚೇಸ್ ಮಾಡಿದ್ದು ಅಂತ. ಸೆಲೆಕ್ಟ್ ಮಾತ್ರ ಮಾಡಿದೆವು ನಾವು. ಬಿಲ್ಲಿಂಗ್ ಬಂದು ಎಲ್ಲ ಟೋಟಲಾಗಿ ಬಿಲ್ ಹಾಕಿಸಿದ್ದು, ಒಂದೊಂದು ಇದು ಎಷ್ಟು ಅಂತ ಗೊತ್ತಿಲ್ಲ ನನಗೆ. ಶರ್ಟ್ ಒಟ್ಟು ಟೋಟಲಾಗಲ್ಲ ಆಗಿದ್ದು ಎಷ್ಟು ಅಂತ ನಾನು ಬಿಲ್ ನೋಡಿಲ್ಲ, ಐಡಿಯಾ ಇಲ್ಲ ನನಗೆ. ಸೊ ಲಾಸ್ಟ್ ಬಂದು ಸ್ಲಿಪ್ಪರ್ಸ್. ಈ ಥರದೊಂದು ಸ್ಲಿಪ್ಪರ್ ತೊಗೊಂಡೆ ನಾನು. ಹಾಗೆ ಇನ್ನೊಂದು ನನ್ನ ಬ್ರದರ್ ಶೂ ತೊಗೊಂಡ. ಹಾಗೆ ಚಾರುಗೂ ಶೂ. ಇದು ಚಾರು ಶೂ. ಇದು ತೊಗೊಂಡು ಅನ್ಲಿಮಿಟೆಡಲ್ಲಿ ಚಾರುದು ಶೂಸ್. ಇದು ಅಲ್ಲ ಕೆಂಗೇರಿ ನಗರಲ್ಲಿ ಫೀಲ್ ಫಿಟ್ ಅಂತ ಏನೋ ಇದೆ, ಅದು ನೇಮು, ಶಾಪ್ ನೇಮು. ಅಲ್ಲಿ ತೊಗೊಂಡಿದ್ದು. ಇದು ಬಂದು 1400. ಇದು ಪ್ರೈಸ್ ಗೊತ್ತಿಲ್ಲ ನನಗೆ. ಸ್ಲಿಪ್ಪರು ಬಂದು 1000. ಸೊ ಇದಾಗಿತ್ತು ನನ್ನ ಇವತ್ತಿನ ಶಾಪಿಂಗ್ ವಿಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾರಾದರೂ ಏನಾದರೂ ಪ್ಲ್ಯಾನಿಂಗ್ ಮಾಡಿದರೆ ಈ ಸೈಡ್ ಬಂದು ನೀವು ಶಾಪಿಂಗ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೆಟರ್ ನಿಮಗೆ ಜುಡಿಯೋ ಅನ್ಲಿಮಿಟೆಡ್ಗಿಂತ ನಾನು ಹೇಳಿದ್ನಲ್ಲ ಹೌರಾ ಅನ್ನೋ ಶಾಪು, ಮತ್ತು ಅವ್ರ ಒಳಗಡೆ ರೈಮಂಡ್ಸ್ ಒಳಗಡೆ ಹೋದರೆ ನಿಮ್ಗೆ ಅಲ್ಲಿ ಮಯೂರಿಂದ ಡೆಟೆಂಡ್ ಒಂದು ಶಾಪ್ ಇದೆ, ಲಕ್ಷ್ಮಿ ಟೆಕ್ಸ್ಟೈಲ್ ಅಂತ. ಸೊ ಅಲ್ಲಿ ಹೋಗಿ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಬಾರ್ಗಿನ್ ಕೂಡ ಚೆನ್ನಾಗಿ ಮಾಡ್ಬೋದು. ಬೇರೆ ಕಡೆ ಎಲ್ಲೂ ಬಾರ್ಗಿನ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಅಲ್ಲಿ ಫಿಕ್ಸೆಡ್ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಜುಡಿಯೋ ಅನ್ಲಿಮಿಟೆಡ್ ಎಲ್ಲ ಎಲ್ಲರಿಗೂ ಗೊತ್ತಲ್ಲ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾನು ಮುಂದಿನ ವೀಡಿಯೋ ನಿಮಗೆ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.